ದಿವಂಗತ ಜಾನಪದ ಸಿರಿ ಸಿರಿಯಚ್ಚಿ ಇಹಲೋಕ ತ್ಯಜಿಸಿ 16 ವರ್ಷ ಕಳೆದರೂ ಅಜ್ಜಿಯ ಬೇಡಿಕೆಗಳನ್ನು ಈಡೇರಿಸದೆ ಸ್ಮಾರಕವನ್ನು ನಿರ್ಮಿಸದಿರೋದು ವಿಪರ್ಯಾಸವೇ ಸರಿ. ಚಳ್ಳಕೆರೆ ತಾಲೂಕಿನ ಯಲಗಟ್ಟೆ ಗೊಲ್ಲರಹಟ್ಟಿಯಲ್ಲಿ ಜನಿಸಿದ ಸಿರಿಯಜ್ಜಿ ಚಿಕ್ಕಂದಿನಿಂದಲೇ ತಮ್ಮ ತಾಯಿ ಹಾಗೂ ಅಜ್ಜಿಯಿಂದ ಕಲಿತ ಸಾವಿರಾರು ಜಾನಪದ ಹಾಡು ಕೊನೆಯುಸಿರಿರೋವರೆಗೂ ಹಾಡಿದ್ರು. ಅಕ್ಷರಜ್ಞಾನ ಇಲ್ಲದಿದ್ರೂ ಎಂತಹ ವಿದ್ಯಾವಂತರನ್ನು ಮಂತ್ರಮುಗ್ಧರನ್ನಾಗಿಸುವ ಜಾನಪದ ಕಣಜ ಎಂದೇ ಅಜ್ಜಿ ಖ್ಯಾತಿಯಾಗಿದ್ರು. 10,000ಕ್ಕೂ ಹೆಚ್ಚು ಜಾನಪದ ಹಾಡುಗಳನ್ನು ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿದ್ದ ಸಿರಿಯಜ್ಜಿ ಮದುವೆ, ಜಾತ್ರೆ, ಉತ್ಸವ, ಹಬ್ಬ ಹರಿದಿನಗಳಲ್ಲಿ ವಿವಿಧ ಶುಭ ಸಮಾರಂಭಗಳಲ್ಲಿ ಹಾಡ್ತಾ ಇದ್ರು. ದಣಿವರಿಯದೆ ನಿರಂತರವಾಗಿ ಹಾಡುವ ಕಲೆಯೂ ಕೂಡ ಅವರಿಗೆ ಸಿದ್ಧಿಯಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಗುಂಡೂರಾವ್, ಹಿರಿಯ ಸಾಹಿತಿಗಳು ಅಜ್ಜಿಯ ಮನೆಗೆ ಭೇಟಿ ನೀಡಿ ಹಾಡುಗಳನ್ನು ಕೇಳಿಸಿಕೊಂಡಿದ್ರು. ಅಜ್ಜಿ ಕಾಲು ಮುರಿದುಕೊಂಡು ಚಿಕಿತ್ಸೆಗಾಗಿ ಬಸವೇಶ್ವರ ಆಸ್ಪತ್ರೆಗೆ ಸೇರಿದಾಗ ವಿದ್ಯಾವಂತ ಮೊಮ್ಮಗನಿಗೆ ಮುರುಘಾ ಶರಣರ ಸಂಸ್ಥೆಯಲ್ಲಿ ನೌಕರಿ ಕೊಡುವುದಾಗಿ ಅಜ್ಜಿಗೆ ಭರವಸೆಯನ್ನ ನೀಡಲಾಗಿತ್ತು. ಗೊಲ್ಲರಹಟ್ಟಿಯಲ್ಲಿ ಮಹಿಳೆಯರಿಗೆ ಹೆರಿಗೆ ಕೊಠಡಿ, ಅಜ್ಜಿಗೆ ಬಂದ ಪ್ರಶಸ್ತಿಗಳನ್ನು ಸಂಗ್ರಹಿಸಲು ಒಂದು ಗ್ರಂಥಾಲಯ, ಅಜ್ಜಿಗೆ ವಸತಿ ನಿರ್ಮಾಣ, ಅಜ್ಜಿಯ ವಿವಿಧ ಬೇಡಿಕೆ ಈಡೇರಲೇ ಇಲ್ಲ ಅನ್ನೋದು ಮೊಮ್ಮಕ್ಕಳು ಹಾಗೂ ಯಲಗಟ್ಟೆ ಗೊಲ್ಲರಹಟ್ಟಿಯ ಜನರ ಕೊರಗಾಗಿದೆ. ಜಾನಪದ ಸಿರಿಯಜ್ಜಿಯವರ ಮೊಮ್ಮಗ ಜಾನಪದ ಸಿರಿಯಜ್ಜಿಯವರಿಗೆ ಒಂದು ಜಾನಪದ ಸಮಾಜದ ಕಾಯಕಲ್ಪ ಮಾಡಲಿಲ್ಲ. ಕುರ್ಚಿರೋ ಅಜ್ಜಿಗೊಂದು ಏನು ರಂಗಮಂದಿರ ಮತ್ತು ಅದೂ ಮಾಡಲಿಲ್ಲ, ಒಂದು ಯಾವುದೋ ಒಂದು ಸ್ಮಾರಕ ಮಾತ್ರ ಅದೂ ಮಾಡಲಿಲ್ಲ. ಅದಕ್ಕೆ ಇಲ್ಲ ಅಜ್ಜಿಗೆ ಯಾವುದೇ ರೀತಿಯ ಮನ್ನಣೆ ಸಿಗ್ತೇ ಇಲ್ಲ. ತಾಲೂಕಲ್ಲಿ ಎಲ್ಲಿ ಸ್ಮಾರಕ ಅಜ್ಜಿಗೆ ಮನ್ನಣೆ ಸಿಗ್ತದೆ. ಅವರು 10,000 ಜಾನಪದಗಳನ್ನು ಹಾಡಿದ್ದಾರೆ, ಅದಕ್ಕಿದ್ದಾರೆ. ಆದರೆ ಒಪ್ಪಿಗೆವನ್ನ, ಆದರೆ ಇಲ್ಲಿ ಒಂದು ಸಮಾಧಿ ಇಲ್ಲ, ಒಂದು ಸ್ಮಾರಕ ಇಲ್ಲ. ಸಮಾಜ ಸಮೇತ ಹಂಗಿದೆ. ಬಂದಿದ್ದಾರೆ ದುರ್ಗ ಮಲ್ಲಪ್ಪ ಸಡ ಬಂದಿದ್ದಾರೆ, ಬರ್ತಾರೆ ಹೋಗ್ತಿರ್ತಾರೆ, ಯಾರು ಗಮನಕ್ಕೆ ಹಾಕಂತಿರ್ಲಿಲ್ಲ. ಇಲ್ಲಿ ಊರಲ್ಲಿ ಒಂದಷ್ಟು ರಂಗಮಂದಿರ ನಿರ್ಮಾಣ ಮಾಡಿದ್ದಾರೆ, ಅದಕ್ಕೊಂದಿಷ್ಟೇ ಹೆಸರಿಟ್ಟಿದ್ದಾರೆ. ಅದನ್ನ ಬಿಟ್ಟರೆ ಬೇರೆ ಏನಿಲ್ಲ. ಈಗ ಅಜ್ಜಿಗೆ ಸಮಾಧಿ ಆಗ್ಬೇಕು, ಒಂದು ಅಜ್ಜಿ ಹೆಸರು ರಂಗಮಂದಿರ ಮೇಲೆ ಸ್ಮಾರಕ ನಿರ್ಮಾಣ ಮಾಡಬೇಕು. ಇರ್ತಕ್ಕಂಥ ರಂಗಮಂದಿರಕ್ಕೆ ಅಜ್ಜಿ ಹೆಸರಿಡಬೇಕು. ಒಂದು ಸ್ವಲ್ಪ ದೊಡ್ಡ ಸ್ಮಾರಕ ಮಾಡಬೇಕು. ಮನೆ ಇಲ್ಲೇ ಸಹ ಕೊಟ್ಟಿಲ್ಲ. ಬರ್ತಾರೆ ಹೋಗ್ತಾರೆ, ಎಷ್ಟೋ ಸಾರಿ ಬಂದರು ಹೋಗ್ತಿರ್ತಾರೆ. ಸುಮ್ಮನೆ ಹೇಳಿ ದುರ್ಗ ಹಿಂದೆ ಮುರುಘಸ್ವಾಮಿ ಮನೆ ಕಟ್ಸ್ಕೊಡ್ತೀನಿ, ಸ್ಮಾರಕ ಮಾಡ್ತೀನಿ ಅಂತ ಹೇಳಿ ಆಶ್ವಾಸ ಕೊಟ್ಟು ಅವ್ರು ಹಂಗೆ ಇವತ್ತು ಕುಟುಂಬಸ್ಥರು ಗುಡ್ಲು ಮನೆಯಲ್ಲಿದ್ದಾರೆ, ಏನು ಇದಾಗ್ತಿಲ್ಲ. ಇಲ್ಲಿಗೆ ಅಜ್ಜಿ ಇರುವಲ್ಲಿ 15-10 ವರ್ಷ ಆಯ್ತಾ, ಇದುವರೆಗೂ ಸಮಾಧಿ ಹಂಗಿದೆ. ಅವಾಗ ಬರ್ತೀನಿ, ಈಗ ಬರ್ತೀನಿ, ಬರೀ ಹಿಂಗೆ ಆಕಾಶ ಹಿಂಗೆ ಸುಮಾರು ಇಲ್ಲಿ 10 ವರ್ಷ ಹಿಂಜನೆ ಹೇಳಿದ್ದಾರೆ. ಎಲ್ಲಿ ಹೇಳಿದ್ರು? ಯಾರು ಹೇಳಿದ್ರು? ಅಜ್ಜಿ ಫಂಕ್ಷನ್ನಲ್ಲಿ ಹೇಳಿದ್ರು, ಕೆಲ್ಸಕ್ಕೆ ಅಜ್ಜಿ ಮೊಮ್ಮನಿಗೆ ಕೆಲಸ ಕೊಡಿಸ್ತೀನಿ, ಊರಲ್ಲಿ ಒಂದು ಅಂಗನವಾಡಿ ಮಾಡಿಸ್ತೀನಿ, ಹಾಸ್ಪಿಟ್ಲ್ ಕಳ್ಸ್ಕೊಂತ ಹೇಳಿದ್ರು. ಎಲ್ಲ ಆಶ್ವಾಸನೆ ಹೇಳಿ ಬರೀ ಹಿಂಗೆ ಆಶ್ವಾಸನೆಗಳು. ಯಾರು ಆಶ್ವಾಸನೆ ಕೊಟ್ಟಿದ್ರು? ಅವಾಗ ಮುರುಘಸ್ವಾಮಿ ಹೇಳಿದ್ದು ಒಂದ್ಸರಿ. ಅಜ್ಜಿ ಮನೆ ಕಳ್ಸಿಕೊಡ್ತೀನಿ, ಸಮಾಧಿ ಕಳ್ಸಿಕೊಡ್ತೀವಿ ದೊಡ್ಡದಾಗೆ, ಮೊಮ್ಮನಿಗೆ ಕೆಲಸ ಕೊಡ್ತಿದ್ದೆ. ಆದರೆ ಇನ್ನೂ ಆಗಲಿಲ್ಲ. ಅದೇ ಆಶ್ವಾಸನೆ ಕೊಟ್ಟು ಬರೀ ಹಿಂಗೆ ಹೇಳ್ತಿಲ್ಲ. ಕಲ್ಪ ನೀಡಿಲ್ಲ ಯಾವ್ದು ನೀಡಿಲ್ಲ. ಜಾನಪದಕ್ಕೆ ಗುರ್ಸಿದ್ರು. ಆದ್ರೆ ಅಜ್ಜಿ ಇವತ್ತಿಗೊಂದು ಸಮಾಧಿ ಇಲ್ಲ, ಒಂದು ಸ್ಮಾರಕ ಇಲ್ಲ, ರಂಗಮ್ಮನಿಗೆ ಹೆಸರು ಇಲ್ಲ, ಬರೀ ಹಿಂಗೆ ಹೇಳ್ತೀವಿ.